ब्रो बीप की बैक नहीं हो ट्राई करो ठीक है वापस एक नाम बोलो कुमारಣ್ಣ बोलो ಕಿರ್ಚಾಡ್ತಿದ್ದಿ ಸೌಂಡ್ ಹೆಂಗಿತ್ತು ಕ್ರೇಜಿ ಆಗಿತ್ತು ಹಾ ಪುಡಿಕಲ್ ಲವ್ ಯು ಮಾ ಗೈಸ್ ಇವ್ರ ಧೈರ್ಯ ನೋಡಿ ಆ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಇವರೇ ಡ್ರೈವ್ ಮಾಡ್ತಾ ಇದ್ದಾರೆ ಏನೋ ಒಂದೇ ಚೂರು ಭಯ ಇಲ್ಲ ಅವ್ರಿಗೆ ಸರ್ ಗೊತ್ತಾಗೋಯ್ತಾರ ಮಾಡ್ತಾರ ಕಿತಾಪತಿ ಹಲೋ ಎಲ್ರಿಗೂ ನಮಸ್ಕಾರ ಸಿಂಪಲ್ ಆಗಿ ಬಂದಿದೆ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ಇವತ್ತು ವಿಶೇಷ ಅಂತಂದ್ರೆ ಇವತ್ತು RCB ವರ್ಸಸ್ GT ಮ್ಯಾಚ್ ನಡೀತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ಅದಕ್ಕೆ ನಾನು ನನ್ನ ತಮ್ಮ ಹೋಗ್ತಾ ಇದೀವಿ. ಸೊ ಬನ್ನಿ ಸ್ಟೇಡಿಯಂ ಅಲ್ಲಿ ಮೀಟ್ ಮಾಡೋಣ. ಸೊ ಗುರು ಮ್ಯಾಚ್ ನೋಡಕ್ ಹೋಗ್ತಾ ಇದೀವಿ. RCB ಜರ್ಸಿನೇ ಹಾಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಾ? ಅದಕ್ಕೂ ಒಂದು ಜುಗಾಡ್ ಮಾಡಿದ್ದೀವಿ. ಆ ಜುಗಾಡ್ ಏನು ಅಂತ ತೋರಿಸ್ತೀನಿ. ಸೊ ಜುಗಾಡ್ ಏನಪ್ಪ ಅಂತಂದರೆ ನಮ್ಮ ಸ್ಟಾರ್ ಮೊಬೈಲ್ಸ್ ದೀಪಕ್ ಅವರು ನಮಗೆ RCB ಟಿ ಶರ್ಟ್ ಕೊಡ್ತೀನಿ ಅಂತ ಹೇಳಿದರು. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಬ್ರೋ. ನೀವು ಬ್ರೋ ಹೇಗಿದ್ದೀರಾ? ಫ್ರೆಂಡ್ಸ್ ಸಡನ್ ಸರ್ಪ್ರೈಸು ಹೇಳ್ಬೇಕು ಬ್ರೋ. ಕಾಫಿ ಬ್ರೋ ಏನು ಬೇಡ ಬ್ರೋ, ಟೈಮ್ ಆಗೋಯ್ತು ಮ್ಯಾಚಿಗೆ. ಫಸ್ಟ್ ಟೈಮ್ ಬ್ರೋ ಟಿ ಶರ್ಟ್ ಸಿಕ್ಕಿದೆ RCB ಇದು. RCB ಗೆಲ್ಲಿ RCB ಟಿ ಶರ್ಟ್ ಸಿಕ್ತು. ಸೊ ಈಗ ಸ್ಟೇಡಿಯಂ ಹೋಗೋಣ. ಅಲ್ಲಿ ಏನು ಪ್ರೊಸೆಸ್ಸು, ಯಾವ ಲಾಂಜಲ್ಲಿ ಹೋಗ್ತೀವಿ, ಸೊ ಹೇಗಿರುತ್ತೆ ಮ್ಯಾಚು ಸ್ಟೇಡಿಯಮಲ್ಲಿ ಹೇಳ್ತೀನಿ ಬನ್ನಿ. ಬಾಯ್. ಬೇಗ ಬರೋ ಗುರು, ಲೇಟ್ ಆಗೋಯ್ತು. ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿ 300 ರೂಪಾಯಿ ಗುರು ಪಾರ್ಕಿಂಗ್ಗೆ. 300 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟಿದೆ? 500 ಮೀಟರ್ಸ್. ನಾವು ಪಾರ್ಕ್ ಮಾಡಿದ್ದು ಎಷ್ಟು ದೂರದಲ್ಲಿ? ಗುರು ಕಾರ್ ಪಾರ್ಕಿಂಗಿಂದ 1.2 ಕಿಲೋಮೀಟರ್ ಹತ್ರ ಇದೆ. ಓಡ್ತಾನೆ ಇದ್ದೀವಿ. ಓಡೋದು ಮಾತ್ರ ನಿಲ್ತಾ ಇಲ್ಲ. ಗೇಟ್ E2 ಗೇಟಲ್ಲಿ ಹೋಗ್ಬೇಕು ನಾವು. ಓಡ್ತಾನೆ ಇದ್ದೀವಿ, ಇನ್ನೂ ಸಿಗ್ತಾ ಇಲ್ಲ. ಫೈನಲಿ ಸ್ಟೇಡಿಯಂ ಕಾಣ್ತಾ ಇದೆ. ಜನ ನೋಡ್ರು, ಜನನ. ಫೈನಲಿ E2 E3 ಹೋಗ್ಬೇಕಾ E2 ಹೋಗ್ಬೇಕಾ? ಗೇಟ್ ಬಂದು ಹಾಗೆ ಚೆಕಿಂಗ್ ಆಯ್ತು. ಏನು ಮಾಡಿದ್ರು? ಚೆಕ್ ಮಾಡಿದ್ರು ಏನಾದ್ರು ಮೈಕ್ ಇದೆಯಾ? ನನ್ನ ಕೈಯಲ್ಲೇ ಇದೆ. ಆಲ್ ಇನ್ ಒನ್ ಜೈ ಮತ್ತು ಅವ್ರ ಟೀಮು. ಇದು ಬ್ಯಾಕ್ ಎಂಡ್ ಟೀಮು. ಹಿಂದೆ ಏನೇನು ಹೇಳಿದ್ರು ಎಲ್ಲ ಇವ್ರದ್ದೇ ಕೈ ಆಟ ಇರುತ್ತೆ. ಎಂಟ್ರಿ ಆಯಿತು. ಸ್ಟಾರ್ಟ್ ಆಯ್ತು ಮ್ಯಾಚ್ ನೋಡೋಕ್ಕೆ. ಈ ಲೆವೆಲ್ಗೆ ಬೆವರು ಸೋರ್ಸ್ಕೊಂಡು ಬರ್ಬೇಕು. ಏನ್ ಗ್ರೇಟ ಏನೋ, ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ, ಬೇಗ ಬರ್ಬೇಕಾಯ್ತು ಬ್ರೋ. ಎಲ್ಲಿ? ನವರಂಗಲ್ಲ, 2 ಅವರ್ ಎಲ್ಲಿ ಬ್ರೋ? 10 ನಿಮಿಷ ಆಯ್ತು. 300 ರೂಪಾಯಿ ಪಾರ್ಕಿಂಗ್ ಕೊಟ್ಟಿರೋದು. ಅದೇ ಇದಕ್ಕೆ ಕೊಡೋ ಬದಲು ಅಲ್ಲಿ ಕೊಟ್ಟಿದ್ದೀವಿ. ಇದೆ. ನಾವು ಬಂದಿರೋದು ಎಕ್ಸಿಕ್ಯೂಟಿವ್ ಪಾರ್ಕಿಂಗ್ಗೆ. ಎಕ್ಸಿಕ್ಯೂಟಿವ್ ಪಾರ್ಕಿಂಗ್ ಅಲ್ಲ, ಯಾವುದು ಎಕ್ಸಿಕ್ಯೂಟಿವ್ ಲಾಂಚ್ಗೆ. 6 people, we are 4 into 2 Sorry? Okay. Thank you. Right, the bag and go. Ticket to see. 2 ಅಲ್ಲ? 2 persons. ಈ ಲಾಂಚ್ದು ಟಿಕೆಟು ಎಷ್ಟಿದೆ? ಟಿಕೆಟ್ ಪ್ರೈಸ್ ಇದು 17,000. ಫುಡ್ಡು ಎಲ್ಲ ಅನ್ಲಿಮಿಟೆಡ್ ಆಗಿದೆ ಗುರು. ಏನೇನೋ ಇದೆ. ನಾವು ನಂದಿನಿ ಹಾಲು ಕುಡಿತೀವಿ. ನಂದಿನಿ ಹಾಲು. ಬ್ರ್ಯಾಂಡಿಂಗ್ ಆದ್ರೆ ಕವರ್ ಮಾಡ್ರ. ಪ್ಯೂರ್ ನಂದಿನಿ ಮ್ಯಾಂಗೋ ಲಸ್ಸಿ.
ನಾವು ಲಸ್ಸಿ ಕುಡಿಯೋಕೆ ಮ್ಯಾಚಿಗೆ ಬರಬೇಕಾಗಿತ್ತಾ? ಏನು ಹೇಳಿ ನೀವು, ಕುಡಿದ್ರೆ ಮನೇಲಿ ಪರ್ಕೆ ಸೇವೆ, ಚಪ್ಪಲಿ ಸೇವೆ, ಶೂ ಸೇವೆ ಎಲ್ಲ ಆಗುತ್ತೆ. ಸೊ ಬೆಟರ್ ಗೋ ವಿತ್ ದಿಸ್. ಹೆಂಗಿದೆ ಬ್ರೋ ಟೇಸ್ಟು? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಯಾವ್ದು ಬ್ಲ್ಯಾಕ್ ಗೋಲ್ಡ್ ಕಲರ್ ಕೋಕು? ನಮ್ ದೇಶದಲ್ಲಿ ಸಿಗಲ್ವಲ್ಲ ಇದು ಬ್ಲ್ಯಾಕ್ ಗೋಲ್ಡ್? ಹಾ ನಿಮ್ದು ಯಾವ್ದೋ ಎಲ್ಲ ಲೋಕಲ್ ಇದ್ದಂಗಿದೆ. ಅಲ್ಲ ನಾವು ಯಾವ ಲಾಂಚ್ ಇದೆ, ಎಕ್ಸಿಕ್ಯೂಟಿವ್ ಲಾಂಚು, ಇಲ್ಲಿ ಬಂದು ಕ್ಯೂ ಅಲ್ಲಿ ಇಲ್ಲ ತಪ್ಪಿಲ್ವಲ್ಲ ಬ್ರೋ? ಇಲ್ಲಿಗೂ ಇಷ್ಟೊಂದು ಜನ ಇದ್ದಾರೆ. ಏನು ಜನಗಳಪ್ಪ ನಮ್ಮ ಬೆಂಗಳೂರಲ್ಲಿ. ಗ್ಲಾಸ್ ನೀವು ಕಿಲಾಡಿದ್ದೀರಾ ಬಿಡಿ, ಗ್ಲಾಸ್ಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ, ಗೊತ್ತಾಗ್ತಿದೆ. ಕುಡ್ಬಿಟ್ಟು ಇಟ್ಬಿಟ್ರಾ ಸೈಲೆಂಟಾಗೆ? ಕುಡ್ಬಿಟ್ಟು ಇಟ್ಬಿಟ್ರಿ ಸೈಲೆಂಟಾಗೆ? ಏನ ನೀರು ಕುಡ್ದಲ್ಲ? ಹಾಂ ಹೌದು ಬ್ರೋ, ಕರೆಕ್ಟ್ ನೋಡಿ. ಇನ್ನೊಂದು ಸ್ವಲ್ಪ ನೀರು ಕುಡಿತೀರಾ? ನೀರು ಯಾಕೆ ಆರೆಂಜ್ ಕಲರ್ ಇದೆ? ಇವೆಲ್ಲ ಕುಡಿಯಲ್ಲ, ನೀರು ಕುಡಿಯಲ್ಲ. ಒಳ್ಳೆ ಏನಿದು ಚಿಕನ್ ಬೇಕು? ನಾವು ಚಿತ್ರಾನ್ನ ತಿನ್ನಕ್ಕೆ ಬಂದಿಲ್ಲ. ಇಷ್ಟು ಕಾಸು ಕೊಟ್ಟು ಚಿತ್ರಾನ್ನ ತಿನ್ನಕ್ಕೆ ಬರ್ತಾರೆ ಯಾರಾದರೂ? ಏನು ಬ್ರೋ? ಬೇಸಿಕ್ ಇದೆ. ಹೌದು, ನಾವು ಇಲ್ಲ ದೋಸೆ ತಿನ್ನಂಗಿದ್ರೆ ಅಲ್ಲೆಲ್ಲ ಹೋಗಿ ತಿನ್ಬೋದಾಯ್ತು. ಚಿಕನ್ ತಗೊಬಿಡಿ ಬ್ರೋ, ಖಾಲಿ ಆಗ್ಬಿಟ್ಟು ಬೇಗ. ಈ ಎಕ್ಸಿಕ್ಯೂಟಿವ್ ಲಾಂಚ್ ಅಂತ ಬಂದ್ರೂ ಏನು ಮೆನ್ಯೂ ಇಲ್ಲ. ಜಾಮೂನ್ ಇದೆ, ಬ್ರೆಡ್ ಇದೆ, ಚಿಕನ್ ಒಂದೇ ಒಂದು ಚಿಕನ್ ಇದೆ, ಒಂದು ಚಿಕನ್ ನಗೇಟ್ಸು, ಒಂದು ದೋಸೆ, ಒಂದು ಸಮೋಸ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡ್ಬಂದು ಆಕ್ಚುಲಿ ಫಸ್ಟ್ ಟೈಮ್ ಬಂದಿರೋದಕ್ಕೆ ಅದಕ್ಕೆ ಏನಿಲ್ಲ ಗೈಸ್, ಲಿಟ್ರಲಿ ಇಷ್ಟು ಕಷ್ಟಪಟ್ಟು 16,000 ರೂಪಾಯಿ ಕೊಟ್ಟು ತೊಗೊಬಂದ್ರು ಇಷ್ಟೇ ಊಟ. ಬಟ್ ಚೆನ್ನಾಗಿದೆಯಾ? ಬಟ್ ಅನ್ಲಿಮಿಟೆಡ್ ಚೆನ್ನಾಗಿದೆ. ನನ್ನ ಪ್ರಕಾರ ಚೆನ್ನಾಗಿದೆ. ಏನಕ್ಕೆ ಸ್ವಲ್ಪ ಟೇಸ್ಟ್ ಬೇರೆ ಥರ ಇತ್ತಲ್ಲ, ಸೊ ಇದು ಸಾಕಾಗಿದೆ. ಫುಡ್ಡು ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಟೇಸ್ಟ್ ಏನು ಯೂಸ್ ಇಲ್ಲ. ಸುಮ್ಮನೆ ಇದಕ್ಕೆ ಇಷ್ಟು ಅಮೌಂಟು ಈ ಫುಡ್ಡಿಗೆ. ಫುಡ್ ಕ್ವಾಲಿಟಿ ಹೆಂಗಿತ್ತು ಬ್ರೋ? ಆ್ಯಕ್ಚುಲಿ ಫುಡ್ ಅಂತೂ ಎಲ್ಲ ಚೆನ್ನಾಗಿದೆ, ಏನು ಅದರಲ್ಲೇನು ಕಾಂಪ್ರಮೈಸ್ ಆಗಿಲ್ಲ. ಬಟ್ ಅಂದರೆ ಕ್ವಾಂಟಿಟಿ ಇಲ್ಲ, ಕ್ವಾಂಟಿಟಿ ಜಾಸ್ತಿ ಹಾಕಿಲ್ಲ. ಮತ್ತು ಇನ್ನೊಂದು ಏನಂದರೆ ರೀಫಿಲ್ ಮಾಡ್ತಿರ್ಲಿಲ್ಲ ಅಲ್ಲಿ. ಮತ್ತು ಇನ್ನೊಂದು ಏನಂತ ಅಂದರೆ ಜಾಸ್ತಿ ವೆರೈಟಿ ಫುಡ್ ಇರಲಿಲ್ಲ. ಇಷ್ಟೇ ಸಾಕಾಗಿತ್ತಲ್ಲ. ಜಾಸ್ತಿ ವೆರೈಟಿ ಇಲ್ಲ, ಟೇಸ್ಟು ಅಷ್ಟಕ್ಕಷ್ಟೇ. ಇದಕ್ಕೆ 16,000 ರೂಪಾಯಿ, 10,000 ರೂಪಾಯಿ ಕೊಟ್ಟಿರೋ ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ಬೋದಾಯ್ತು. ಅಂತಂದರೆ ನಾವು ಕೊಡ್ದಾರ ಅಂದರೆ ನಾವು ಕುತ್ಕೊಂಡು ನೋಡೋ ಇದಕ್ಕೆ. ಹೌದು, ಸೀಟ್ಗೆ ಲೊಕೇಶನ್ ಅಂದರೆ ಹತ್ತಿರದಿಂದ ನೋಡ್ಬೋದು. ಜೊತೆಗೆ ಅನ್ಲಿಮಿಟೆಡ್ ಫುಡ್, ಅದೇ ಎಣ್ಣೆ ಅನ್ಲಿಮಿಟೆಡ್, ಮತ್ತೆ ನೀರು ಅದನ್ನು ಅಷ್ಟೇ. ಇದು ಯಾವುದೋ ಇಲ್ಲಿ ರೀತಿಯಲ್ಲ ಕಿಂಗ್ ಆಫ್ ಗುಡ್ ಟೈಮ್ಸ್ ತಗೊಳ್ಳೋರಾದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಕಿಂಗ್ ಆಫ್ ಗುಡ್ ಟೈಮ್ಸ್, ಹೌದು, ಕಿಂಗ್ ಆಫ್ ಗುಡ್ ಟೈಮ್ಸ್ಗೆ ಯೂಸ್ ಆಗುತ್ತೆ. ಪಾಪ ಬ್ಯಾಡ್ ಟೈಮ್ ಅಲ್ಲವರೆ ಗುಡ್ ಟೈಮ್ ಆಗುತ್ತೆ. ಓಡಿಸ್ಬಿಡ್ತಾರೆ ಆಮೇಲೆ ವಿಡಿಯೋ ಮಾಡಲಾದ್ರೆ. ಏನ ಸ್ಟೇಡಿಯಮ್ದು 3 ಸೆಕೆಂಡ್ ಡಿಲೇ ಇದೆ ಅಷ್ಟೇ. ಈ ಥರ ಜ್ಯೂಸಸ್ ಕುಡಿಬೇಕು ಅಲ್ಲ? ನಾವು ಅವೆಲ್ಲ ಕುಡಿದಿದ್ದು ತಪ್ಪು, ಅದೆಲ್ಲ ಕುಡಿಬೇಡಿ. ಈ ಥರ ಜ್ಯೂಸಸ್ ಕುಡೀರಿ. ಯಾವುದೆಲ್ಲ ಲೋಕಲ್ ಕಂಪ್ನಿದು ಇಟ್ಬಿಟ್ಟವ್ರೆ, ಯಾವುದೋ ಒಂದು ಒರಿಜಿನಲ್ ಇಲ್ಲ ಕಂಪ್ನಿದು. ಸೊ ಈ RCB ಟಿ ಶರ್ಟ್ ಕೊಟ್ಟಿರೋ ನಮ್ಮ ಸ್ಟಾರ್ ಮೊಬೈಲ್ಸ್ ದೀಪಕ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಡಿಗಲ್ ಕೈಗಳಲ್ಲಿರೋದು RCB ಶಕ್ತಿ. ನಮ್ಮ ಬಡಿಗಲ್ ಕೈಯಲ್ಲಿರೋ RCB ಶಕ್ತಿ ಇದೇ ನಮ್ಮ ಕರ್ನಾಟಕದ RCB. ಬ್ರೋ ಹೆಂಗಿತ್ತು ಮ್ಯಾಚು? ಅಲ್ಲ ನಿಮ್ಮನ್ನ ಮ್ಯಾಚ್ ಕೇಳೋದಲ್ಲ, ಮ್ಯಾಚ್ ಫ್ಲೇವರ್ಸ್ ಹೆಂಗಿತ್ತು ಹೇಳಿ ನೀವು? ಮಿಂಟು, ಮ್ಯಾಂಗೋ, ಯಾವ್ಯಾವ್ದು ಫ್ಲೇವರ್ಸ್ ಹೇಳಿ ಬ್ರೋ? ಗೇಮಲ್ಲಿ ಆ ಕಡೆ ಅವರು
ನಾವು ಫ್ಲೇವರ್ಸ್ ಕೊಡಲಿ 140 ಹೆಂಗಿತ್ತು ಬ್ರೋ ಮ್ಯಾಚ್ ಎಕ್ಸ್ಪೀರಿಯನ್ಸು? ಮ್ಯಾಚ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಲ್ಲಿ ಕಿರ್ಚಾಡ್ತಿದ್ದಿ ಸೌಂಡ್ ಹೆಂಗಿತ್ತು? ಕ್ರೇಜಿ ಆಗಿತ್ತು. ಹಾಂ, ಫಸ್ಟ್ ಏನ್ ಕಾಣ ದೂರದಿಂದ ಅಂತ ಅನ್ಕೊಂಡಿದ್ವಿ. ಇಲ್ಲ ಇವಾಗ ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿ ಕಾಣ್ತಾ ಇತ್ತು, ಹತ್ರ ಇತ್ತು ಆ್ಯಕ್ಚುಲಿ, ಹತ್ರ ಇತ್ತು. ಕಾಣಿಸ್ತಿತ್ತು. ಇನ್ನೂ ಸ್ವಲ್ಪ ದಿನ ಅನಿಸ್ತು, ಬಟ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗ್ಬಿಡ್ತಾರ, ಅದಕ್ಕೆ ನಾವು ಮನೆಗೆ ಹೋಗಿ ಹಿಂಸೆ ಆಗ್ಬಿಡುತ್ತೆ. ಹಾಂ, ಸಿಕ್ಕಾಬಿಟ್ಟೆ ಹಿಂಸೆ ಆಗ್ಬಿಡ್ತು. ಸಿಕ್ಕಾಪಟ್ಟೆ ಅಷ್ಟು ಜನ ಇದ್ದಾರೆ, 6 ಹೋಯ್ತು ಅನ್ಸುತ್ತೆ. ಸೌಂಡೇನೆ ಹಿಂಗೆ ಬರ್ತಾ ಇದೆ. 6 ಹೋಯ್ತು ಅನ್ಸುತ್ತೆ ಆಲ್ರೆಡಿ. ಈಗ ಇದೆ ರಶ್ ಇಷ್ಟ ಪಡಿಕಲ್ ಲವ್ ಯು ಮಾ. ಪಡಿಕಲ್ ನೆಕ್ಸ್ಟ್ ಲೆವೆಲ್ ಆಗಿ ಆಡ್ತಾರೆ. ನಾವು ಇಷ್ಟು ಎಂಜಾಯ್ ಮಾಡ್ತಾ ಇದ್ವಿ, ಮತ್ತೆ ನೋಡ್ಬಿಟ್ರೆ ಪಡಿಕಲ್ ಲವ್ ಯು. ಹಾಂ ಬ್ರೋ, ಕಾರ್ನ ಒಂದೂವರೆ ಕಿಲೋಮೀಟ್ರ್ ದೂರ ಪಾರ್ಕ್ ಮಾಡಿರೋದಕ್ಕೆ 1.5 ಕಿಲೋಮೀಟ್ರ್ ವಾಕಿಂಗ್ ಆಗುತ್ತೆ. ತಿಂದಿರೋದೆಲ್ಲ ನೀಟಾಗಿ ಕರುತ್ತೆ ಬ್ರೋ. ಹೌದಾ? ಏನಂತ ಇದ್ರಲ್ಲ ಒದಿತಾರೆ. ಅಲ್ಲಿ ಸ್ಕ್ಯಾನರ್ ಇವನ್ ಬರೋ ಫಸ್ಟ್ ಟೈಮ್ ಬ್ಲಾಗು, ನಿಮ್ದು ಫಸ್ಟ್ ಟೈಮ್ ಬ್ಲಾಗು. ಟಾರ್ಗೆಟ್ ಹೋಯ್ತು. ಇವ್ರದ್ದು ಯೂಟ್ಯೂಬ್ ಫಸ್ಟ್ ಟೈಮ್ ಬ್ಲಾಗಾ? ಹೌದಾ? ಡೈಲಿ ಬ್ಲಾಗಲ್ಲಿ ಫಸ್ಟ್. ಹಾಂ, ಓಕೆ. ಟ್ರಾವೆಲ್ ಬ್ಲಾಗಲ್ಲ. ಹಾಂ ಹಾಂ, ಟ್ರೈ ಕರೋ ವಾಪಸ್ ಎರಡಾಗಿ ಕಳ್ಸಿ ಬ್ರೋ, ಎರಡಾಗಿ ಕಳ್ಸೋಣ. ಅವಾಗ ರಿಯಲ್ ಆಗ್ತೇವೆ. ಅಲ್ಲ, ಒಂದು ಹಾಕಿದ್ರೆ ಓಕೆ ಅವ್ರಿಗೆ ಪಾಪ. ಪಾಪ एक नाम बोलो, कुमारण्णा बोलो. कुमारण्णा बोलो, वो किधर से आया? ರೀ ಕುಮಾರಣ್ಣ ಅಂದ್ರೆ ಆಮೇಲೆ ಇವ್ರದ್ದು ಹೇಳ್ಬಿಟ್ಟಾರ್ರಿ. ನಡೀರಿ ರೀ. कुमारण्णा बोलो, कुमारण्णा कुछ तो बोलो. पुलिस कुछ पुलिस तो कुमारण्णा हमारा भैया कुमारण्णा. ನಡೀರಿ ಬೇಗ. ನೀವೇನು ಹೇಳಿ, ನೀವು ಯಾರ ಹಿಂದೆ ಒಂದು ಸಿಕ್ತಾ ಅಂದ್ಬಿಟ್ಟು ಹಾಕಿದ್ರಲ್ಲ ಜಾಕ. ಅವನೇ ಬರ್ತಿರೋ ಪಾಪ ಅವನು ಲೈಫ್ ಟೈಮ್ ಮೆಮೊರಿ ಮಾಡ್ಕೋಬೇಕು ನಿಮ್ಮನ್ನ, ನಿಮ್ಮ ಮಕ್ಕ ನೀಟಾಗಿ. ಕುಮಾರಣ್ಣ ಹೆಸರಲ್ಲಿ ಎಕ್ಸಿಕ್ಯೂಟಿವ್ ಸ್ಟೇಟಸ್ ಕುಮಾರ ಯಾರೋ ಬ್ಯಾಂಡಲ್ಲಿ ಏನು QR ಕೋಡ್ ಇಲ್ಲ ತಾನೆ? ಇಲ್ಲ, ಏನಿಲ್ಲ. ನೋಡ್ತಾ ಇದ್ದೀನಿ. ಚೇತನ್ ಅವ್ರು ಹೇಗನ್ಸ್ತು RCB ಗೆದ್ರೆ? RCB ಗೆದ್ಬಿಡ್ತು. ಅದು ಆಲ್ರೆಡಿ ಎಲ್ಲರೂ ಗೊತ್ತಾಯ್ತು. ನಾನು ಲಾಗರ್ಸ್ ಕೇಳ್ತಾ ಇದ್ದೀನಿ, ಸಾರಿ ನಮ್ಮ ವ್ಯೂವರ್ಸ್ ಕೇಳ್ತಾ ಇದ್ದೀನಿ. ವ್ಲಾಗರ್ಸ್ ಹೇಳ್ತಿದ್ಯಾ? ವ್ಲಾಗರ್ಸ್ ಇಲ್ಲೇ ಕನ್ಫ್ಯೂಸ್ ಆಗೋಯ್ತು. ವ್ಲಾಗರ್ ನಂಬರ್ 1, ವ್ಲಾಗರ್ ನಂಬರ್ 2. ಹಾಂ, ಏನು ಅನ್ನಿಸ್ತು ಬ್ರೋ? ವ್ಲಾಗರ್ ನಂಬರ್ 1 ಖುಷಿ ಆಯ್ತು. ವ್ಲಾಗರ್ ನಂಬರ್ 2 ಹೇಳಿ. ಸಾಕಾದಾಗ ಆಡಿದ್ರು ಬ್ರೋ, ನಿಜವಾಗ್ಲು ನೆಕ್ಸ್ಟ್ ಲೆವೆಲ್. 6 ಮೇಲೆ 6, 4 ಮೇಲೆ 4 ನೆಕ್ಸ್ಟ್ ಲೆವೆಲ್ ಆಗಿ ಆಡಿದ್ರು. ನನಗೆ ಫಸ್ಟಾಗಿ ಗೊತ್ತಿತ್ತು ಅಲ್ಲಿ ಇರ್ಬೇಕಾದ್ರೆ ಪಕ್ಕ ಗೆಲ್ಲುತ್ತೆ ಅಂತ. ಫುಲ್ ಮ್ಯಾಚ್ ಗೆಲ್ತವಲ್ಲ ಬ್ರೋ. ಬ್ರೋ ಫುಲ್ ಮ್ಯಾಚ್ ಪ್ರಿಡಿಕ್ಷನ್ ಬ್ರೋ, ನನಗೆ ಗೊತ್ತು ಬ್ರೋ. IPL ಬಾಬಾ ಅವರು, ನೀವು ಬ್ರೋ ಸಗದ ಹೇಳಿದ್ರು. ಕೊಹ್ಲಿ ಒಂದು ಸೆಂಚುರಿ ಹೊಡೆದಿಲ್ಲ ಅಷ್ಟೇ. ನೀವು ಮ್ಯಾಚೇ ನೋಡ್ಲಿ ಬರ, ನೀವೆಲ್ಲ ಬರೀ ಆಚೆನೆ ಕೂತಿದ್ರಲ್ಲ. ಇವ್ರು ಎಲ್ಲಿದ್ರು ಅಂತಾನೆ ಕಾಣಲಿಲ್ಲ ನಮಗೆ. ಇವರು ಇಲ್ಲಿ ಸೈಡ್ಗೆ ಹಾಕ್ಬಿಡಿ ಕಾರು. ಹಂಗೆ ಆಚೆ ಹೊಡೋದಂತಲ್ಲ. ಈ ಫ್ಲಾಶ್ ಐತಲ್ಲ, ಫ್ಲಾಶ್ ಹಾಕ್ಬೋದಾಯ್ತು. ಫ್ಲಾಶ್ ಬರ್ತಾ ಇಲ್ಲ. ಬ್ಯಾಟ್ರಿ ಟೂ ಲೋ ಇದೆ. ಎಲ್ಲ ಬ್ಯಾಟ್ರಿ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು DDP. ದೇವದತ್ತಿಂದನೇ ಮ್ಯಾಚ್ ಗೆದ್ದಿದ್ದು. ಜೊತೆಗೆ ಕೊಹ್ಲಿ ಅವರು ಚೆನ್ನಾಗಿ ಆಡಿದ್ರು. ಹಂಗೆ ಹೇಳಿದ್ರೆ RCB ಫ್ಯಾನ್ಸ್ ಎಲ್ಲ ಉದಾಕ್ಬಿಡ್ತಾರೆ, ಬೇಡ. ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡಿದ್ರು, DDP ಅವರು ಚೆನ್ನಾಗಿ ಆಡಿದ್ರು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸೂರ್ಯ ತೇಜ್ ಆ್ಯಂಡ್ ಸ್ಕೇಪಿಯಾ. ಆ್ಯಂಡ್ ಆಲ್ಸೋ ಸ್ಟಾರ್ ಮೊಬೈಲ್ಸ್ ದೀಪಕ್. ಹಾಂ, ಟಿ-ಶರ್ಟ್ ಪ್ರೊವೈಡ್ ಮಾಡಿ. ಟಿ-ಶರ್ಟ್ ಕೊಟ್ಟಿದ್ರಿ, ಒಳ್ಳೆ ಕ್ವಾಲಿಟಿ ಟಿ-ಶರ್ಟ್ ಕೊಟ್ಟಿದ್ದಾರೆ. ನೀವು ಬರೋ ಯಾರು ಬ್ರೋ ಕುಡ್ದಿರೋದು? ನೀವೇ ಬ್ರೋ. ಈಗ ಗೊತ್ತಾಗುತ್ತೆ. ನಾನು ಲೆಮನ್ ಜ್ಯೂಸ್ ಬ್ರೋ. ಲೆಮನ್ ಜ್ಯೂಸ್ ಎಲ್ಲ ಬ್ರೋ ಹೇಳಂದ್ರೆ ಸ್ವಲ್ಪ ನೀವು ಓದ್ಬಿಡಿ. ನೋಡೋಣ. ಗೈಸ್ ಇವ್ರ ಧೈರ್ಯ ನೋಡಿ. ಆ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಇವರೇ ಡ್ರೈವ್ ಮಾಡ್ತಾ ಇದ್ದಾರೆ. ಏನು ಒಂಚೂರು ಭಯ ಇಲ್ಲ ಅವ್ರಿಗೆ. ಮಿಷಿನ್ ರಾಂಗ್ ಗಡಿ ಮಾಡ್ತಾ ಇದ್ದಾರೆ. ಸರ್ ಗೊತ್ತಾಗೋಯ್ತಾರ ಮಾಡ್ತಾರ ಕಿತಾಪತಿ ಅಂತ. ಊದಿಸ್ಲೇಬೇಕು. ಕಳೆ ನಂಗೆ ಹೇಳ್ತಾ ಇದೆ ಸರ್. ಏನ್ ಬೇಡಿಕೆ ಸರ್ ಅವ್ರದ್ದು ಗಾಡಿ ಬಿಡಬೇಕಾಗುತ್ತೆ. ಖಂಡಿತ ಗಾಡಿ ಬಿಡಲ್ಲ. ಇಟ್ಸ್ ಓಕೆ. ಮಿಷಿನ್ ಕಡೆ ನಾವು ಡಿರೆಕ್ಟ್ ಮಾಡಿದ್ರೆ ಅವ್ರಿಗೆ ಅಲ್ಲಿ ಕೇಳ್ತಾರೆ, ನೀವು ಬಿಟ್ಕೊಟ್ರಿ ಅಂತ. ಹೌದೌದು.